ಏನಿಲ್ಲಿ ಸ್ಪೆಷಲ್ ಅಂದ್ರೆ ಮೈದಾ ಐಟಮ್ಸ್ ಯಾವುದು ಸಿಗಲ್ಲ, ಚೈನೀಸ್ ಐಟಮ್ಸ್ ಯಾವುದು ಸಿಗಲ್ಲ, ಅಂದ್ರೆ ಈ ಸಾಸಿ ವೆರೈಟೀಸ್ ಅಲ್ಲಿ ಫುಡ್ ಯಾವುದು ಮಾಡಲ್ಲ, ಆರ್ಟಿಫಿಷಿಯಲ್ ಇಲ್ಲ. ವಾವ್, ಒಂಥರ ಈ ಗುಡಿಸ್ಲು ಸೆಟಪ್ ಇದ್ದಂಗೆ ಇದೆ ನೋಡೋಕ್ಕಂತೂ. ಕ್ರೇಜಿಯಸ್ಟ್ ಕಾಂಬಿನೇಷನ್, ಕ್ರೇಜಿಯಸ್ಟ್ ಟೆಂಪ್ಟೇಷನ್ ಅಂತಾನೆ ಹೇಳ್ಬಿಡ್ತೀನಿ. ಬಾಳೆ ಎಲೆಯಲ್ಲಿ ಈ ತರ ನಾನ್ ವೆಜ್ ಇಡ್ಲಿ ನೋಡಿದ್ರಂತೂ ಕ್ರೇಜಿ ಆಗಿರುತ್ತೆ. ಸ್ವರ್ಗ ಗುರು. ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಚಾನಲ್ ಗುರು. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ತಮಿಳ್ನಾಡು ಸೀರೀಸ್ ಈ ರೋಡಲ್ಲಿ ಇದೀವಿ ಗೈಸ್. ನೈಟ್ ಊಟ ಡಿನ್ನರ್ ಟೈಮು ಯಾವ ಜಾಗಕ್ಕೆ ಬಂದಿದ್ದೀವಿ ಅಂದ್ರೆ ನಸಿಯನೂರು ರೋಡ್ ಅಂತ ಒಂದು ಜಾಗದಲ್ಲಿ ಈ ತೋಟದ ವಿರುಂದು ಅಂದ್ರೆ ಈ ತೋಟದಲ್ಲಿ ಊಟ ಫೀಸ್ಟ್ ಬಾಡೂಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಬಿಲ್ಡ್ ಮಾಡಿರುವಂತ ಒಂದು ಜಾಗ. ನೋಡಕ್ ಒಂಥರ ಲೈಟ್ ಆಗಿ ತೋಟದ ಸೆಟಪ್ ಅಲ್ಲಿ ಇರುತ್ತೆ. ಗುಡಿಸಲಲ್ಲಿ ಹಾಕಿ ಒಂಥರ ಸೂಪರ್ ಆಗಿ ಫುಡ್ಸ್ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನಿಲ್ಲಿ ಸ್ಪೆಷಲ್ ಅಂದ್ರೆ ಮೈದಾ ಐಟಮ್ಸ್ ಯಾವುದು ಸಿಗಲ್ಲ, ಚೈನೀಸ್ ಐಟಮ್ಸ್ ಯಾವುದು ಸಿಗಲ್ಲ, ಅಂದ್ರೆ ಈ ಸಾಸಿ ವೆರೈಟೀಸ್ ಅಲ್ಲಿ ಫುಡ್ ಯಾವುದು ಮಾಡಲ್ಲ, ಆರ್ಟಿಫಿಷಿಯಲ್ ಇಲ್ಲ. ಪ್ರತಿಯೊಂದುವೇ ಹಳ್ಳಿ ಶೈಲಿ, ಅಂದ್ರೆ ಈ ಮನೇಲಿ ಯಾವ ತರ ಮಾಡ್ತಾರೋ ಸೇಮ್ ಟು ಸೇಮ್ ಅದೇ ತರ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಚಿಕನ್ನು, ಮಟನ್ನು, ಫಿಶು, ನಾಟಿ ಕೋಳಿ ಈ ತರ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟು. ಈಗ ನಾವು ಬಂದಿರುವಂತ ಒಂದು ಜಾಗ ಜಸ್ಟ್ ಡಿನ್ನರ್ ಮಾತ್ರ, ಅಂದ್ರೆ ನೈಟ್ ಊಟಕ್ಕಂತಾನೆ ರೆಡಿ ಮಾಡಿರುವಂತ ಒಂದು ಜಾಗ. ಇವ್ರದೇ ಮಧ್ಯಾಹ್ನ ಒಂದು ಬೇರೆ ಕಡೆ ಇದೆ, ಅಲ್ಲಿ ಜಸ್ಟ್ ಮಧ್ಯಾಹ್ನ ಮಾತ್ರ ಸಿಗುತ್ತೆ. ಲೋಕಲಿ ತುಂಬಾ ಪಾಪ್ಯುಲರ್ ಗೈಸ್. ಆಂಬಿಯನ್ಸ್ ಕೂಡ ಅದೇ ತರ ಕ್ಲೀನ್ ಆಗಿ ಒಂಥರ ವೈಬ್ರೆಂಟ್ ಆಗಿ ವಾರ್ಮಿಂಗ್ ಆಗಿರುತ್ತೆ ಅಂತಾನೆ ಹೇಳ್ತೀನಿ. ಸೊ ಬಂದಿದ್ದೀವಿ, ಹೋಗೋಣ. ಬಾಳೆ ಎಲೆಯಲ್ಲಿ ಮಟನ್ನು ಈ ತರ ಐಟಮ್ಸ್ ತಗೊಂಡು ಟೇಸ್ಟ್ ಮಾಡಕ್ ಒಂಥರ ಮಜಾ ಇರುತ್ತೆ. ಅವ್ರನ್ನೇ ಸಜೆಷನ್ ಇಸ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಜಾಗದ ಅಡ್ರೆಸ್ ಪ್ರೈಸಿಂಗ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ ಬನ್ನಿ, ಹೋಗಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ಮಾಡ್ತಾ ಲೈಕ್, ಶೇರ್, ಕಮೆಂಟು ಮರೆಯ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಹೇಳ್ದಂಗೆ ಎಲೆ ಸೈಜ್ ಭಾರಿ ದೊಡ್ಡದು ಗುರು ಇಲ್ಲಂತೂ. ಅದರೊಟ್ಟಿಗೆ ಇಲ್ಲಿ ಒಂದು ನಾಟಿ ಕೋಳಿ ಗ್ರೇವಿ, ಮಟನ್ ಗ್ರೇವಿ, ಚಟ್ನಿ, ಇದು 3 ಕೊಟ್ಟಿದ್ದಾರೆ. ಐಟಮ್ ಬಂತು. ಹಾಂ, ವಾಂಗಣ ಚಿಲ್ಲಿ ಬೋನ್ಲೆಸ್. ಓಕೆ, ನಾಟಿ ಕೋಳಿ ಬೋನ್ಲೆಸ್ ಸಿಂಧಾಮಣಿ. ಓಕೆ, ಇದು ಮಟನ್ ಚುಕ್ಕ. ಮಟನ್ ಸುಕ್ಕ, ಸೂಪರ್. ಮಟನ್ ಕೈಮಾ. ಮಟನ್ ಕೈಮಾ, ಕೊತ್ತು ಕರಿ. ಓಕೆ ಓಕೆ. ಅದು ತಲಕರಿ ಬೋನ್ಲೆಸ್. ಹಾಂ, ತಲಕರಿ ಬೋನ್ಲೆಸ್. ಓ ಸೂಪರ್ ಸೂಪರ್. ಇಡ್ಲಿ ಹೇಳ್ತಾರೆ ಒಂದು ಕೊಡ್ತಾರೆ. ಡನ್ ಡನ್ ಡನ್. ಆರ್ಡ್ರ್ ಮಾಡಿದ್ದೇನೋ 2-3 ಐಟಮ್ಮು. ಸೆಂಟ್ರ್ ಒಂದು ಇಂಟರ್ವಲ್ ಗ್ಯಾಪಲ್ಲಿ ಬಂದ್ಬಿಟ್ಟು ಏನು 2-3 ಹೇಳ್ತೀರಾ, ಅಷ್ಟೆಲ್ಲ ಬೇಡ. ನಮ್ಮಲ್ಲಿ ಸಿಗೋ ಪ್ರತಿಯೊಂದುವೇ ಸ್ಪೆಷಲ್ ಇದೆ. ಒಂದಷ್ಟು ಐಟಮ್ ಕೊಟ್ಬಿಡ್ತೀವಿ, ಅದನ್ನು ನೀವು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಅಂತ ಸಾಕು ಅಂತ. ಪ್ರತಿಯೊಂದರಲ್ಲೂ ಸ್ವಲ್ಪ 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 ಕ್ವಾಂಟಿಟಿಲಿ ನಮಗೆ ಕೊಟ್ಟಿದ್ದಾರೆ ಗೈಸ್. ಮಟನಲ್ಲೇ ಸುಮಾರು ಐಟಮ್ ಇದೆ. ಏನು ಸ್ಪೆಷಲ್ ಅಂತ ಹೇಳಿದೆ ಅಲ್ಲ ನಾನು, ಮೈದಾ ಇಲ್ಲ, ಅದ್ರ ಜೊತೆಗೆ ಚೈನೀಸ್ ಐಟಮ್, ಈ ಸಾಸಿ ವೆರೈಟಿಗಳು ಯಾವುದೂ ಇರಲ್ಲ. ಅಥೆಂಟಿಕ್ಕಾಗಿ ನಿಮ್ಗೊಂದು ನಾಟಿ ಸ್ಟೈಲ್ ಫುಡ್ಸು, ಹೋಮ್ ಮೇಡ್ ಮಸಾಲ, ಮನೆಯಲ್ಲೇ ಇವ್ರು ಹೆಂಗೆ ರುಬ್ಕೊಂಡು ಮಾಡ್ತಾರೋ ಸೇಮ್ ಟು ಸೇಮ್ ಅದನ್ನೇ ಹಾಕಿ ಮಾಡುವಂಥ ಒಂದು ಐಟಮ್ಗಳು. ಈಗ ಒಂದು 5 ವೆರೈಟಿಯಲ್ಲಿ ಮಟನ್ನು, ನಾಟಿ ಕೋಳಿ, ತಲೆ ಮಾಂಸ ಇವೆಲ್ಲ ಬಂದಿರೋಂಥದ್ದು. ಟೇಸ್ಟ್ ಮಾಡೋಣ. ಜೊತೆಗೆ ಇಡ್ಲಿ ಬರಲಿ, ಕ್ಲೀನಾಗಿ ಮುಗಿಸ್ಕೊಳ್ಳೋಕ್ಕೆ ಪ್ರಾಪರಾಗಿರುತ್ತೆ ನನಗಂತೂ. ಡನ್ ಡನ್, ಸೂಪರ್, ಥ್ಯಾಂಕ್ಸ್ನಾ. ವಾವ್, ಕ್ರೇಜಿಯಸ್ಟ್ ಕಾಂಬಿನೇಷನ್, ಕ್ರೇಜಿಯಸ್ಟ್ ಟೆಂಪ್ಟೇಷನ್ ಅಂತಲೇ ಹೇಳ್ಬಿಡ್ತೀನಿ. ಬಾಳೆ ಎಲೆಯಲ್ಲಿ ಈ ಥರ ನಾನ್ ವೆಜ್ ಇಡ್ಲಿ ನೋಡಿದ್ರಂತೂ ಕ್ರೇಜಿಯಾಗಿರುತ್ತೆ. ಸೊ ಮೌತ್ ವಾಟರಿಂಗ್. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಆ್ಯಂಡ್ ಯಾವ್ಯಾವ ಐಟಮ್ ಬಂದಿದೆ ಅಂತ ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ ನಾನಂತೂ. ಇಲ್ಲಿ ಮೊದಲನೇ ಐಟಮ್ ಆಗಿ ಬೋನ್ಲೆಸ್ ಚಿಕನ್ ಚಿಲ್ಲಿ ಸೂಪರಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ರಂತೂ ಈ ಚಿಂತಾಮಣಿ ಚಿಕನ್, ಮಟನ್, ನಾಟಿ ಕೋಳಿ ಅಲ್ಲಿ ಮಾಡಿರುವಂಥ ಒಂದು ಚಿಂತಾಮಣಿ. ಆ್ಯಂಡ್ ಹಂಗೆ ಈ ಕಡೆ ಬಂದರೆ ಮಟನ್ ಸುಕ್ಕ, ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದಾರೆ ಅಂತ ನೋಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೈಮಾ ಗೊಜ್ಜು, ಕಲಬುರಗಿ ನಾರ್ತ್ ಕರ್ನಾಟಕ ಟ್ರೈ ಮಾಡಿರುವಂಥ ಒಂದು ಐಟಮ್ ಇಲ್ಲಿ ತಮಿಳ್ನಾಡಲ್ಲಿ ಸಿಗ್ತಾ ಇದೆ. ಫುಲ್ ಆ್ಯಂಡ್ ಫುಲ್ಲು ಹೊಡೆದ್ಬಿಟ್ಟು ಚಿಕ್ಕದಾಗಿ ಮಾಡಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ತಲೆ ಮಾಂಸ ಸಪ್ರೇಟಾಗಿ ನಿಮಗೆ ಗ್ರೇವಿ ಐಟಮ್ಸ್ ಎಲ್ಲ ಕೊಟ್ಬಿಡ್ತಾರೆ ಇಲ್ಲಿ. ಇದು ನಿಮಗೆ ಮಟನ್ ಗ್ರೇವಿ, ಅದರೊಟ್ಟಿಗೆ ಚಟ್ನಿ, ವೆಜಿಟೇರಿಯನ್ಸ್ಗೋಸ್ಕರ ಒಂದು ಐಟಮು ಚಟ್ನಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ನಿಮಗೆ ನಾಟಿ ಕೋಳಿ ಗ್ರೇವಿ, ಅದರಲ್ಲಿ 1-2 ಪೀಸ್ ಇರುತ್ತೆ ನಮ್ಮ ಲಕ್ ತಕ್ಕನಂಗೆ. ಪ್ರತಿಯೊಬ್ಬರಿಗೂ ಇದು ಕಾಮನ್ ಆಗಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಹೋಲ್ಸೇಲಾಗಿ ಇಡ್ಲಿ ನಾವು ತೊಗೊಂಡಿರೋಂಥದ್ದು. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಈಗ ಲೈಟಾಗಿ ಹಂಗೆ ಈ ಗ್ರೇವಿ ತೊಗೊಳ್ಳೋಣ. ತೊಗೊಂಡು ಓ ಮೈ ಗಾಡ್, ತಿಕ್ಕಿದೆ ನೋಡಿ, ಓವರ್ ತೆಳು ಇರಲ್ಲ, ಬಟ್ ಚೆನ್ನಾಗಿದೆ. ಇಡ್ಲಿ ಒಟ್ಟಿಗೆ
ಹಂಗೇ ಮಿಕ್ಸ್ ಹೊಡ್ಕೊಂಡು ಲೈಟಾಗಿ ತೆಳುವಿರುವಂಥ ಒಂದು ನಾಟಿ ಕೋಳಿ ಗ್ರೇವಿ ಟೇಸ್ಟ್ ಮಾಡೋಣ. ಸಾರಂತೂ ಸೈಕಾಗಿದೆ, ಒಳ್ಳೆ ಟೇಸ್ಟು, ತೆಳು ಇದೆ. ನೀವು ತಿನ್ನಬೇಕಾದ್ರೆ ಒಂದು ತೆಳುವಾಗಿ ಡೈಲ್ಯೂಟಾಗಿ ಫೀಲ್ ಆಗ್ತೀರಾ. ಇಡ್ಲಿನೂ ಚೆನ್ನಾಗಿದೆ, ಬಟ್ ಲೈಟಾಗಿ ನನಗೆ ಸ್ವಲ್ಪ ಹಾರ್ಡ್ ಅಂತ ಒಂದು ಫೀಲಿಂಗು. ಬಟ್ ಇಡ್ಲಿಗೆ ಇದು ಒಂದು ಒಳ್ಳೆ ಕಾಂಬಿನೇಷನ್ನು. ಕ್ರೇಜಿಯೆಸ್ಟ್ ಟೇಸ್ಟು. ನೈಟ್ ಟೈಮಲ್ಲಿ ಈ ಥರ ತಿನ್ನೋಕ್ಕೆ ಏನೋ ಒಂಥರ ಖುಷಿ. ನನಗಂತೂ ಪರ್ಸ್ನಲಿ ಇಡ್ಲಿ, ದೋಸೆ, ಪರೋಟ ಇದ್ರಂತೂ ಕ್ರೇಜಿಯಾಗಿರುತ್ತೆ. ಈಗ ಇಡ್ಲಿ ಒಟ್ಟಿಗೆ ಮಟನ್ ಚುಕ್ಕ ಹಿಂಗಿದೆ ನೋಡಿ, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಹಂಗೆ ಮಿಕ್ಸ್ ಮಾಡಿಕೊಂಡು ವಿತ್ ಮಟನ್ನು ಒಂದು ಬೈಟ್ ಟೇಸ್ಟ್ ಮಾಡೋಣ. ಸ್ವರ್ಗಾಗುರು ರೀಸೆಂಟಾಗಿ ಮಾಡಿದ್ದ ಸೀರೀಸಲ್ಲಿ ಒನ್ ಆಫ್ ದ ಬೆಸ್ಟ್ ಸೀರೀಸ್ ಅಂತಲೇ ಹೇಳ್ಬಿಡ್ತೀನಿ. ಎಲ್ಲೇ ಹೋದರೂ ಬಾಳೆಲೆ ಊಟ, ಅದು ಮಟನ್ ಊಟ, ಕ್ರೇಜಿಯೆಸ್ಟ್ ಟೇಸ್ಟು. ಆ ಸುಕ್ಕ ಅಂತೂ ನೀವು ಎಲ್ಲೇ ಹೋದರೂ ಟ್ರೈ ಮಾಡಿ, ಸುಮಾರು ಜಾಗದಲ್ಲಿ ಒಳ್ಳೆ ಟೇಸ್ಟಲ್ಲೇ ಮಾಡ್ತಾರೆ. ಚಿಕ್ಕದಾಗಿ ಹೊಡಿತಾರೆ, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ ಕಾನ್ಸಂಟ್ರೇಟೆಡ್ ಮಸಾಲ, ಅದರೊಟ್ಟಿಗೆ ಒಣಮೆಣಸಿನ್ಕಾಯಿ ಟಚ್ಚು ಕ್ರೇಜಿ. ಅದ್ಭುತ. ಡೆಕೋರೇಷನ್ ಎಲ್ಲ ಸೈಡ್ಗೆ ಇಟ್ಟು ಫಸ್ಟ್ ಹಾಗೇ ಟೇಸ್ಟ್ ಮಾಡೋಣ. ಬೋನ್ಲೆಸ್ ಮೀಟು ಬಿಸಿಯಾಗಿ ಮಾಡಿ ಕೊಟ್ಟಿರುವಂಥದ್ದು. ಹೇಗಿದೆ ನೋಡಿ, ಲೆಟ್ಸ್ ಟೇಸ್ಟ್ ದಿಸ್. ಫುಲ್ಲು ಕ್ರಿಸ್ಪಿ ಕೋಟಿಂಗು. ಆ ಮಸಾಲ ಮುಟ್ಟಬೇಕಾದ್ರೆ ಫೀಲ್ ಆಗ್ತೀರಾ. ಅಲ್ಟಿ ಒನ್ ಆಫ್ ದ ಬೆಸ್ಟ್ ಮಸಾಲ. ಆನ್ ಪಾಯಿಂಟ್ಗೆ ಗೊತ್ತಾಗುತ್ತೆ. ಅದ್ರ ಮೇಲೆ ಫ್ರೈ ಮಾಡಿದಂಥ ಕರಿಬೇವು ಸೊಪ್ಪು ಹಾಕಿದಾರಲ್ಲ, ಅದರ ಫ್ಲೇವರು ಸಖತ್ತಾಗಿದೆ. ಬೆಸ್ಟ್ ಮಸಾಲ ಗೈಸ್. ಇದೇ ಮಸಾಲ ಪ್ರಾನ್ಸ್ಗೆ ಹಾಕಿದ್ರೆ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಟೇಸ್ಟ್ ಅಂತೂ ಸೈಕು. ಪ್ರತಿಯೊಬ್ಬರು ತಿನ್ಬೋದು ಇದನ್ನಂತೂ. ಚಿಕ್ಕ ಮಕ್ಕಳು, ದೊಡ್ಡವರು, ಚಿಕ್ಕ ಮಕ್ಕಳು ಅಂತೂ ಎಂಜಾಯ್ ಮಾಡ್ಕೊಂಡು ತಿಂತೀರಾ. ಹಂಗೆ ನಿಂಬೆಹಣ್ಣು ಹಾಕ್ಕೊಂಡು ಮಸ್ಟ್ ವಿಸಿಟ್ ಸ್ಪಾಟ್. ಸುಮಾರು ಹೋಟೆಲ್ ಇದೇ ಡೈಲಾಗ್ ಹೇಳ್ತಾ ಇದ್ದೀನಿ, ಮಸ್ಟ್ ವಿಸಿಟ್ ಸ್ಪಾಟ್ ಅಂತ. ಅಷ್ಟು ಒಂಥರ ಟೆಂಪ್ಟ್ ಆಗ್ತಿದೆ, ಅಷ್ಟು ಟೇಸ್ಟಾಗಿ ಕೊಡ್ತಾ ಇದ್ದಾರೆ. ಇದಕ್ಕೋಸ್ಕರನೇ ಬರೋದಕ್ಕಿಂತ ಈ ಕಡೆ ಬಂದಾಗ ಈ ಥರ ಪ್ಲೇಸಸ್ನ ಪಕ್ಕ ವಿಸಿಟ್ ಮಾಡಿ, ತುಂಬ ಇಷ್ಟಪಡ್ತೀರಾ. ಸೈಕ್ ಟೇಸ್ಟ್. ಈಗ ನೆಕ್ಸ್ಟು ಇದರೊಟ್ಟಿಗೆ ಚಿಂತಾಮಣಿ ಚಿಕನ್. ಇದು ನಾಟಿ ಕೋಳಿ, ಬ್ರಾಯ್ಲರ್ ಅಲ್ಲ, ನಾಟಿ ಹಾಕಿ ಮಾಡುವಂಥದ್ದು. ಸೇಮ್ ಸುಕ್ಕಾಗಿರುವಂಥ ಸಿಮಿಲರ್ ಮಸಾಲ ಥರನೇ ಅನಿಸುತ್ತೆ. ಬಟ್ ಟೇಸ್ಟ್ ಮಾಡಿ ನೋಡೋಣ. ಏನೊಂದು ಮಜಾ ಅಂದರೆ ಇಡ್ಲಿನೂ ಕಾಣಲ್ಲ, ಪೀಸು ಕಾಣಲ್ಲ, ಎಲ್ಲನೂ ಫುಲ್ ಬ್ಲೆಂಡ್ ಆದಂಗೆ ಇರುತ್ತೆ. ಮಸಾಲ ವೈಸ್ ಏನೋ ಸೇಮ್ ಅನಿಸುತ್ತೆ, ಬಟ್ ತುಂಬ ಸ್ಪೈಸಿ ಇದೆ ಚಿಂತಾಮಣಿಗಂತೂ. ಆ ಸ್ಪೈಸಿ ಟೇಸ್ಟ್ ತುಂಬ ಚೆನ್ನಾಗಿದೆ. ಆಯಿಲಿ ಕಂಟೆಂಟ್ ಥರ ಅನಿಸುತ್ತೆ, ಬಟ್ ಆಯಿಲಿ ಕಂಟೆಂಟ್ ತುಂಬ ಚೆನ್ನಾಗಿದೆ. ಸ್ಪೈಸಿ ಗುರು. ಅವ್ರು ಫಸ್ಟ್ ಹೇಳ್ಬಿಡ್ತಾರೆ ಇಲ್ಲಂತೂ ನಾಟಿ ಕೋಳಿನೂ ಇದೆ, ಬ್ರಾಯ್ಲರ್ ಕೋಳಿನೂ ಇದೆ, ಯಾವ್ದು ಬೇಕೋ ನೀವು ಹೇಳಿ ಅಂತ. ಅದೊಂಥರ ಬೆಸ್ಟ್ ಅಂತಲೇ ಹೇಳ್ತೀನಿ. ಆಚೆ ಹೋಗಿ ನೋಡಿದ್ರೆ ಫುಲ್ ಫ್ಯಾಮಿಲಿ ಗೈಸ್. ಒಂದು ಒಳ್ಳೆ ಜಾಗ, ಕ್ಲೀನ್ ಆಂಬಿಯನ್ಸು ವಿತ್ ಪಾರ್ಕಿಂಗ್ ಫೆಸಿಲಿಟಿ ಇರುವಂಥ ಒಂದು ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ನನಗೇನೇನು ಟ್ರೈ ಮಾಡೋದು ಪ್ರತಿಯೊಂದು ಟ್ರೈ ಮಾಡಿ ಬಿಡೋಕ್ಕೆ ಮನಸ್ಸಿಲ್ಲ, ಅಷ್ಟು ಕ್ರೇಜಿಯಾಗಿದೆ. ಶೋ ಸ್ಟಾಪರ್ಸ್ ಐಟಮ್ಸು ಪ್ರತಿಯೊಂದುವೇ. ಈಗ ಇಡ್ಲಿ ಒಟ್ಟಿಗೆ ಮಟನ್ ಕೈಮಾ ಹೇಗಿದೆ ನೋಡಿ, ಇದೇ ಥರ ಇರುತ್ತೆ. ಬಟ್ ಸ್ವಲ್ಪ ತುಂಬ ಖಾರ ಅನಿಸುತ್ತೆ. ಕಲಬುರ್ಗಿ ನಾವು ಟ್ರೈ ಮಾಡಿದ್ದು. ಫುಲ್ಲು ತಗೊಳ್ಳಿ. ಗ್ರೇವಿ ಹಂಚ್ಕೊಂಡು ತಿನ್ನೋದಲ್ಲ, ಮಟನ್ ಹಾಕ್ಕೊಂಡು ಟ್ರೈ ಮಾಡೋದು ಇಡ್ಲಿ ಒಟ್ಟಿಗೆ. ಇಲ್ಲಿ ಅದೇ ಒಂಥರ ಮಜಾ. ಇಡ್ಲಿನೂ ಕಚ್ಚಬೇಕು, ಮಟನ್ನೂ ಕಚ್ಚಬೇಕು. ಲೈಟಾಗಿ ಒಂದು ಡಿಫ್ರೆನ್ಷಿಯೇಷನ್ಸ್ ಕೊಡುವಂಥ ಒಂದು ಇದು ಮಟನೆ. ಆ ಟೇಸ್ಟ್ ವೈಸ್ ನಿಮಗೆ ಪ್ರಾಪರ್ ಡಿಫ್ರೆನ್ಷಿಯೇಟ್ ಕೊಡುತ್ತೆ. ಫುಲ್ ಹಾಕಿ ಜಜ್ಜಿಬಿಟ್ಟವ್ರೆ. ಅದನ್ನು ತಿನ್ನೋಕ್ಕೆ ಒಂಥರ ಮಜಾ ಇದೆ. ಜೊತೆಗೆ ಇದರಲ್ಲಿ ಸೆಂಟ್ರಲ್ ಸ್ವಲ್ಪ ಬೇಳೆ ಹಾಕಿದ್ದಾರೆ. ಆ ಬೇಳೆ ಜೊತೆ ಹಿಡ್ಕೊಂಡು ತಿನ್ನಬೇಕಾದ್ರೆ
ಸಖತ್ತಾಗಿದೆ. ಒಂಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಇಡ್ಲಿ ಒಳಗೆ ಪ್ರಾಪರ್ ರ್ಯಾಪ್ಟ್ ಆಗಿರುವಂಥ ಒಂದು ಐಟಮ್ ಇದು ಕೂಡ. ಹೀಗೆ ಇದ್ರೊಟ್ಟಿಗೆ ತಲೆ ಮಾಂಸ ತಿಂದಿರ್ತೀರ, ಬೋನ್ಲೆಸ್ ತಲೆ ಮಾಂಸ ನಾನು ತಿನ್ನಲ್ಲ, ಪರ್ಸನಲಿ ಇಷ್ಟ ಆಗಲ್ಲ. ಈ ಥರ ಇದ್ರೆ ಆರಾಮಾಗಿ ತಿನ್ಬೋದು, ಆರಾಮಾಗಿ ಹೊಡಿಬೋದು. ಬಟ್ ಒಂಥರ ಚಿಲ್ಲಿ ಕೈಂಡಲ್ಲಿದೆ, ಸ್ಪೈಸಿಯಾಗಿ ಆ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರ್ತಲ್ಲ. ಚಿಲ್ಲಿ ಚಿಕನ್ ತಿನ್ನಬೇಕಾದ್ರೆ ಸೇಮ್ ಟು ಸೇಮ್ ಅದೇ ಥರ ಇದೆ. ಬಟ್ ಇದು ನಾಟಿ ಸ್ಟೈಲ್, ಯಾವುದೇ ಥರ ಸಾಸ್ ಗೀಸ್ ಬಳಸದೆ ಮಾಡುವಂಥ ಒಂದು ಐಟಮು. ಪರ್ಫೆಕ್ಟಾಗಿರುತ್ತೆ. ತಿಂದಿರೋ 4 ಐಟಮು ಶೋ ಸ್ಟಾಪರ್. ನೆಕ್ಸ್ಟ್ ಯಾವುದಾದ್ರು ಇದೆ ಅಂತ ಕೇಳ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅಣ್ಣ ಬಾಳೆ ಎಲೆಯಲ್ಲಿ ಈ ಥರ ಫೀಸ್ಟ್ ಇದ್ದರೆ ಎಂಜಾಯ್ ಮಾಡ್ತೀರಾ, ಸೈಕ್ ಇದೆ. ಸ್ವಲ್ಪ ಜನ ಕಮೆಂಟ್ ಮಾಡ್ತೀರಾ ಕರ್ನಾಟಕದಲ್ಲಿ ಮಾಡೋದು ಬಿಟ್ಬಿಟ್ಟು ತಮಿಳ್ನಾಡಲ್ಲಿ ಹೋಗಿ ಯಾಕೆ ಮಾಡ್ತೀಯ ಅಂತ. ಫುಡ್ಸ್ ಎಕ್ಸ್ಪ್ಲೋರ್ ಮಾಡಬೇಕು. ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕಲ್ಲಿ ಓಡಾಡಿದ್ದೀನಿ, ಸಿಮಿಲರ್ ಫುಡ್ಸೇ ಸಿಗುತ್ತೆ. ಇನ್ಮೇಲೆ ನಾನು ಏನೇ ಓಡಾಡಿದ್ರು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ಬೇಕು, ಸೂಪರಾಗಿ ತೋರಿಸ್ಬೇಕು, ಎಂಗೇಜಿಂಗ್ ಆಗಿ ಇಟ್ಕೋಬೇಕಂತ ಈ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿರೋದು. ಇದೇನಾದರೂ ಕ್ಲಿಕ್ ಆಗಿದೆ ಅಂದರೆ ಪಕ್ಕ ಟು ಪಕ್ಕ ಆಲ್ ಓವರ್ ತಮಿಳ್ನಾಡು ಸೀರೀಸ್ ಬರುತ್ತೆ, ಪಕ್ಕ ಹೇಳ್ತೀನಿ. ಅಣ್ಣ வேறு என்ன இருக்குன்னு சொன்னீங்கன்னா? இல்லை வேறு ஈரல் விட்ட வேறு அவ்வளோதான் இருக்குதுங்களா? பள்ளிப்பாளையம் நல்லா இருக்குன்னு சொன்னீங்க. சரி கொஞ்சம் கொடுங்க பள்ளிப்பாளையம். அதுக்கப்புறம் மெயின் கோர்ஸ் என்ன இருக்குன்னு சொன்னீங்க? நல்லா இருக்குமா? சரி ಅದೊಂದು ಕೊಡ್ತೀರಿ ಹೋದಣ್ಣ. ಕೊತ್ತು ಪರೋಟ ಟ್ರೈ ಮಾಡಿರ್ತಾರೆ, ಕೊತ್ತು ದೋಸೆ ಅಂತೆ. ಯಾಕಂದರೆ ಇಲ್ಲಿ ಮೈದಾ ಐಟಮ್ ಮಾಡಲ್ಲ. ಸೂಪರು. ದೋಸೆ ಹಾಕಿ ಆ ಶೇರ್ವಾಲ್ ಹಾಕ್ಬಿಟ್ಟು ಪೀಸಸ್ ಹಾಕ್ಬಿಟ್ಟು ಜಜ್ಜುತ್ತಾರೆ ಹಾಕಿ ತವಾಲೆ. ಅದೊಂಥರ ಸ್ಪೆಷಲು. ಕೊತ್ತು ದೋಸೆ ಹೇಳಿದ್ದೀರ. ಅದಾದಮೇಲೆ ಪಳ್ಳಿಪಾಳ್ಯಂ ಚಿಕನ್ ನಾಟಿ ಕೋಳಿಲಿ ಮಾಡ್ತಾರೆ, ಅದೊಂದು ಹೇಳಿದ್ದೀನಿ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮಸಾಲ ಎಲ್ಲ ಬಾಯಲ್ಲಿ ಹಾಗೇ ಕ್ಯಾಪ್ಚರ್ ಆಗೋಗಿದೆ. நாட்டுக்கோழியில் பள்ளிப்பாளையம். கொஞ்சோண்டு வைங்கண்ணா போதும். டன் போதுண்ணா. சிக்கன் கொத்து தோசைங்களா? சிக்கன் கொத்து தோசை. ஓகே டன் போதுண்ணா, போதும். ಬಿಸಿ ಕೊಟ್ಬಿಟ್ಟು ನಿಮ್ಮ ಮೇಲೇಲಿ ಬಳಸಿದ್ರಂತೂ ಯಾವ ಥರ ಇರುತ್ತೆ, ಅದೇ ಒಂಥರ ಖುಷಿ. ಅದು ಬ್ಲಾಗರ್ಸ್ಗೆ ಬಿಸಿ ಕೊಟ್ಬಿಟ್ರಂತೂ ಇನ್ನೂ ಕ್ರೇಜಿಯಾಗಿರುತ್ತೆ. ಯಾಕಂದರೆ ನಾವು ಯಾವಾಗಲೂ ಶಾರ್ಟ್ ತೆಗೆದ್ಬಿಟ್ಟು ತಿನ್ನೋ ಅಷ್ಟಕ್ಕೆ ಆರೋಗಿರುತ್ತೆ. ಇದಂತೂ ಸೀದಾ ನಿಮ್ಮ ಎಲೆಗೆ ಬಳಸ್ಬಿಡ್ತಾರೆ, ತಿನ್ನೋಕೆ ಒಂಥರ ಮಜಾ. ಚಿಕನ್ ಹಾಕಿ ಮಾಡಿರುವಂಥ ಕೊತ್ತು ದೋಸೆ ಫಸ್ಟ್ ಟೈಮ್ ಕೇಳ್ತಾ ಇರೋದು, ಟೇಸ್ಟ್ ಮಾಡ್ತಾ ಇರೋದು. ಪಳ್ಳಿಪಾಳ್ಯಂ ಈ ಒಣಮೆಣಸಿನ್ಕಾಯಿ ಕೊಬ್ಬರಿ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಹಾಕಿ ಮಾಡಿ ಕೊಡ್ತಾರಲ್ಲ, ಆ ಒಂದು ಐಟಮ್ಮು ಸೈಕಿದೆ. ಇದು ನಾಟುಕೋಳಿನ ಬ್ರಾಯ್ಲರ್ ಕೋಳಿ ಏನೋ ಇದು? ನಾಟಿ ಕೋಳಿ ಹಾಕಿ ಮಾಡುವಂಥ ಒಂದು ಪಳ್ಳಿಪಾಳ್ಯಂ ಐಟಮ್ಮು. ಟೇಸ್ಟ್ ಮಾಡೋಣ. ಚಿಕನ್ ಕೊತ್ತು ದೋಸೆ. ಚಿಕನ್ ಅಂದರೆ ಈ ಶ್ರೆಡೆಡ್ ಚಿಕನ್ ಹಾಕಿ ಫುಲ್ ಜಡದ್ಬಿಟ್ಟು ಅದರ ಮೇಲೆ ಕರಿಬೇವು ಸೊಪ್ಪು, ಈರುಳ್ಳಿ ಪ್ರತಿಯೊಂದು ಹಾಕಿ ದೋಸೆ ಹಾಕ್ಬಿಟ್ಟು ಒಡೆದ್ಬಿಟ್ಟು ಶೇರ್ವ ಹಾಕಿ ಕೊಡ್ತಾರೆ. ಚೆನ್ನಾಗಿರುತ್ತೆ. ಬಿಸಿ ಟೇಸ್ಟ್ ಮಾಡ್ಬೋಣ. ಆಹಾ ಡಿಫ್ರೆನ್ಸು. ಕೊತ್ತು ಪರೋಟ ಟ್ರೈ ಮಾಡಿದ್ದೀನಿ, ಕೊತ್ತು ದೋಸೆ ಇದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಏನು ನಿಮಗೆ ಡಿಫ್ರೆನ್ಷಿಯೇಟ್ ಆಗುತ್ತೆ ಅಂದರೆ ಸ್ವಲ್ಪ ತಿಕ್ಕಾಗಿರುತ್ತೆ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಸೇಮ್ ಟು ಸೇಮ್ ಅದೇ ಕನ್ಸಿಸ್ಟೆನ್ಸಿ. ಟೇಸ್ಟ್ ವೈಸ್ ಸೇಮ್ ಇರುತ್ತೆ. ಒಂದು ಒಳ್ಳೆ ಟೇಸ್ಟ್ ಗೈಸ್. ದೊಡ್ಡ ಈರುಳ್ಳಿ ಯಾವುದು ಯೂಸ್ ಮಾಡಲ್ವಂತೆ. ನಾವು ಯಾವಾಗಲೂ ಯೂಸ್ ಮಾಡೋದು ಚಿಕ್ಕ ಈರುಳ್ಳಿ ಬರುತ್ತೆ, ಸಾಂಬಾರು ಈರುಳ್ಳಿ. ಸೇಮ್ ಅದೇ ನಾವು ಯೂಸ್ ಮಾಡುವಂಥದ್ದು ಅಂತ ಹೇಳ್ತಿದ್ರು. ಸೈಕ್ ಟೇಸ್ಟು. ಎಷ್ಟು ಐಟಮ್ ತಿಂದ್ವಲ್ಲ, ನಿಮಗೇನು ಹೆವಿ ಅನ್ಸಲ್ಲ, ಓವರ್ಲೋಡ್ ಅನ್ಸಲ್ಲ. ತಿನ್ನಬೇಕಾದ್ರಂತೂ ಒಂಥರ ಹೋಮ್ಲಿ ಫುಡ್ಡು, ಅದು ನಾಟಿ ಸ್ಟೈಲ್ ಫುಡ್ ತಿಂದಂಗೆ ಒಂದು ಫೀಲ್ ಇರುತ್ತಂತೂ. ಈ ಜಾಗ ಡೆಡಿಕೇಟೆಡಾಗಿ ನಿಮಗಂತೂ ನಾನು ಫ್ಯಾಮಿಲಿಗೆ ಸಜೆಸ್ಟ್ ಮಾಡ್ತೀನಿ. ಆರಾಮಾಗಿ ಬರ್ಬೋದು, ಫ್ರೆಂಡ್ಸು, ಫ್ಯಾಮಿಲಿ, ಕಪಲ್ಸು. ಕ್ಲೀನ್ ಆ್ಯಂಡ್ ನೀಟ್ ಸೆಟಪ್ಪಲ್ಲಿ ಬಾಳೆ ಎಲೆಯಲ್ಲಿ ನಾಟಿ ಸ್ಟೈಲ್ ಊಟ, ಅದು ಮಟನ್ ಊಟ. ಖುಷಿಯಾಗಿ ಟ್ರೈ ಮಾಡಿದರೆ ಎಂಜಾಯ್ ಆಗಿರುತ್ತೆ. ಕಾಮನ್ ಆಗಿ ತಿನ್ನೋ ಐಟಮ್ಸ್ಗಿನ್ನ ಡಿಫ್ರೆಂಟಾಗಿ ಇಲ್ಲಿ ಏನು ಸ್ಪೆಷಲ್ ಅಂತ ಅವ್ರನ್ನ ಕೇಳಿಬಿಟ್ಟು ಸಜೆಸ್ಟ್ ಮಾಡಿಬಿಟ್ಟು ತೊಗೊಳ್ಳಿ. ಇಲ್ಲ ನಾನೇನು ಟ್ರೈ ಮಾಡೋದು ಅದನ್ನು ತೊಗೊಳ್ಳಿ, ತುಂಬ ಇಷ್ಟಪಡ್ತೀರಾ. ಮೆತ್ತಿಗೆ ದೋಸೆ ಕಳಿಸಿರ್ಬೇಕಾದ್ರೆ ಸೆಂಟ್ರಲ್ಲಿ ಪೀಸ್ಗಳು ಸಿಗುತ್ತೆ ಚಿಕ್ಕದಾಗಿ, ಅದೊಂಥರ ಚೆನ್ನಾಗಿರುತ್ತೆ. ಡಿವಿಯೇಷನೇ ಒಂಥರ ಸೂಪರ್ ಇದೆ ಅಂತ ಹೇಳ್ತೀನಿ. ಒಂದು ಲೈಟ್ ಕ್ರಂಚು ಈರುಳ್ಳಿದು ಒಂದು ಬೆಸ್ಟು ಕೊತ್ತು ದೋಸೆ. ಈಗ ಇದು ಪಳ್ಳಿಪಾಳ್ಯಂ ನಾಟಿ ಕೋಳಿ ಹಾಕಿ ಮಾಡಿರುವಂಥದ್ದು. ಯಾವುದೇ ಮೀಟ್ ತೊಗೊಳ್ಳಿ, ಚಿಕ್ಕದಾಗಿ ಹೊಡೆದ್ಬಿಟ್ಟು ಮಸಾಲ ಹಾಕ್ಬಿಟ್ಟು ಕೊಡ್ತಾರೆ. ಒಂಥರ ಮಸ್ತ್ ಮಜಾ ಅಂತಲೇ ಹೇಳ್ತೀನಿ. ಆ ಗ್ರೇವಿ ಒಟ್ಟಿಗೆ ಜೊತೆಗೆ ಆ ಕೊಬ್ಬರಿ ಹಿಡ್ಕೊಂಡು ತಿನ್ನೋಕ್ಕೆ ಕ್ರೇಜಿ ಇರುತ್ತೆ. 2-3 ಐಟಮ್ ತಿಂದ್ವಿ. ಆ ಮಸಾಲ ವೈಸ್ ತಿನ್ನಬೇಕಾದ್ರೂ ಅಂತೂ ನಿಮಗೆ ಒಂದು ಕ್ರೀಮಿ ಫೀಲ್ ಅಂತೂ ಕ್ಲೀನಾಗಿ ಕೊಡುತ್ತೆ. ಅದೊಂಥರ ಚೆನ್ನಾಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಮೀಟ್ ಕ್ವಾಲಿಟಿ ಅಂತೂ ಟಾಪ್ ನಾಚು.
ಈ ಹಾಡಿರೋದಾಗಲಿ ಓವರ್ ಬೆಂದಿ ಹೋಗಿರೋದಾಗಲಿ ಆ ಥರ ಏನು ಅನ್ಸಲ್ಲ. ಪ್ರಾಪರಾಗಿ ಬೇಯಿಸಿರ್ತಾರೆ, ಒಂದು ಒಳ್ಳೆ ಟೇಸ್ಟಲ್ಲಿರುತ್ತೆ. ಆ ಗ್ರೇವಿ ಅಂತೂ ಪ್ರಾಪರಾಗಿ ಅದು ಕಂಟಿರುತ್ತೆ, ಒಂದು ಸ್ಪೈಸ್ನೆಸ್ ಅಂತೂ ಟಾಪ್ ನಾಚ್ ಆಗಿರುತ್ತೆ. ನಾಟಿ ಕೋಳಿ ಥರನೇ ಅನ್ಸಲ್ಲ, ಅಷ್ಟು ಕ್ಲೀನಾಗಿ ಬೇಯಿಸ್ತಾರೆ, ಬೆಸ್ಟ್ ಆಗಿದೆ ಅಂತಲೇ ಹೇಳ್ತೀನಿ. ಮಟನ್ ಐಟಮ್ಸ್ ಮಸ್ಟ್ ಟ್ರೈ ಮಾಡಿ, ನಾಟಿ ಕೋಳಿ ಟ್ರೈ ಮಾಡಿ. ಇದು ಅದು ಅಂತ ನನಗೆ ಇದರಲ್ಲಿ ಹೇಳೋಕ್ಕಾಗ್ತಾಯಿಲ್ಲ ಪ್ರಿಸೈಸ್ ಆಗಿ. ತಿಂದಿದ್ದು ಪ್ರತಿಯೊಂದು ಸೂಪರ್ ಆಗಿತ್ತು, ಒಂಥರ ಫುಲ್ ಫ್ಲೆಶ್ಡ್ ಆಗಿತ್ತು. ಮನೆ ಊಟ ಅಷ್ಟು ಮಾತ್ರ ನಾನು ಹೇಳ್ತೀನಿ ಗೈಸ್. ತೋಟದ ವಿರುಂದು ಗೈಸ್, ಈ ರೋಡಲ್ಲಿರುವಂಥ ಒಂದು ಜಾಗ. ನಾನು ಪ್ರಾಪರ್ ಅಡ್ರೆಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ. ಈ ಕಡೆ ಬಂದಾಗ ಒಂದು ಒಳ್ಳೆ ಸ್ಟಾಪು ಫ್ಯಾಮಿಲಿಗೋಸ್ಕರ ಬಂದು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡಿ. 8 ವರ್ಷದ ಹಳೆ ಹೋಟೆಲ್ ಗೈಸ್. ಯಾರಾದರೂ ಟೇಸ್ಟ್ ಮಾಡಿದ್ರು ಅಥವಾ ಕೇಳಿದ್ರು ಕಮೆಂಟಲ್ಲಿ ಹಾಕಿ ಹೇಗಿರುತ್ತೆ ಅಂತ. ಇಲ್ಲ ಬಂದಾಗ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ ಬಾಯ್.